ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಂತ ಹಂತಕ್ಕೂ ಕೂಡ ಸ್ಫೋಟಕ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇವೆ. ಬಹಳಷ್ಟು ಸುದ್ದಿಗಳು ಹೊರಗೆ ಬರ್ತಾ ಇದೆ. ಪವಿತ್ರ ಗೌಡ ಕೂಡ ಬಂಧನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಜೊತೆಗೆ ಪವಿತ್ರ ಗೌಡರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ನಂತರದಲ್ಲಿ ಈಗ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ 13 ಮಂದಿ ಬಂಧನಕ್ಕೆ ಒಳಗಾಗಿದ್ದಾರೆ. ಪವಿತ್ರ ಗೌಡ ಕೂಡ ಈ ಒಂದು ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಇದ್ರು ಅನ್ನುವಂತಹ ಮಾಹಿತಿಯನ್ನ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ದರ್ಶನ್ ಕೂಡ ಹಲ್ಲೆ ನಡೆಸಿದ್ರು ಅನ್ನೋ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಬಹಳಷ್ಟು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ನಂತರ ಮೈಸೂರಿನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಯಿತು. ನಂತರ ಪವಿತ್ರ ಗೌಡರನ್ನು ಕೂಡ ಕರ್ತಂದ್ರು. ಇಬ್ಬರನ್ನು ಕೂಡ ಸ್ಟೇಷನ್ ನಲ್ಲಿ ಕೂರಿಸುವ ಮೂಲಕವಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ವಿಚಾರಣೆಗಳನ್ನ ಆರಂಭಿಸ್ತಾ ಹೋದ್ರು. ಆ ಹಂತದಲ್ಲಿ ಅರೆಸ್ಟ್ ಕೂಡ ಆಗಿದೆ ಅನ್ನೋದರ ಬಗ್ಗೆ ಖುದ್ದು ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಈಗ ಪವಿತ್ರ ಗೌಡ ಬಂಧನ ಕೂಡ ಆಗಿರೋ ಕುರಿತಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಪವಿತ್ರ ಗೌಡ ಅವರ ಬಂಧನದ ಕುರಿತಾಗಿಯೂ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಏನ್ ಹೇಳ್ತಾ ಇದೆ ಬಂಧನದಲ್ಲಿ? ಖಂಡಿತವಾಗಿಯೂ ದಿವ್ಯ, ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 10 ಜನ ಆರೋಪಿಗಳನ್ನ ಮೊದಲು ಬಂಧನಕ್ಕೆ ಒಳಪಡಿಸಿದ್ರು. ಬಂಧನಕ್ಕೆ ಒಳಪಡಿಸಿದ ಬಳಿಕ ಆ ಮಾಹಿತಿಗಳು ಅಂದ್ರೆ ಆರೋಪಿಗಳ ತಪ್ಪೊಪ್ಪಿಗೆ ಏನಿತ್ತು, ತಪ್ಪೊಪ್ಪಿಗೆ ಆಧರಿಸಿ ಈಗ ಮತ್ತಿಬ್ಬರು ಆರೋಪಿಗಳು ಅಂದ್ರೆ ದರ್ಶನ್ ಇರ್ಬೋದು ಮತ್ತು ಪವಿತ್ರ ಗೌಡ ಇರ್ಬೋದು, ಇವರಿಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಂಧನಕ್ಕೆ ಒಳಪಡಿಸಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆಯನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಅವರ ವೈದ್ಯಕೀಯ ಪರೀಕ್ಷೆಗಳಾಗಬೇಕು. ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಅವರನ್ನ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಇವರಿಬ್ಬರ ಪಾತ್ರ ಏನು ಎಂತ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಆರೋಪಿಗಳು ಯಾರ್ಯಾರಿದ್ರು ಅಂದ್ರೆ ನಿನ್ನೆ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನಕ್ಕೊಳಪಡಿಸಿದಂತ ಆರೋಪಿಗಳು ಯಾರ್ಯಾರಿದ್ರು ಅವರನ್ನ ವಿಚಾರಣೆಗೊಳಪಡಿಸೋ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಪ್ರಯತ್ನಗಳನ್ನ ಮಾಡಿದಾಗ ಮೊದಲು ನಿನ್ನೆ ಸಂಜೆ 3 ಜನ ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಶರಣಾಗತರಾಗ್ತಾರೆ. ಶರಣಾಗತರ ಆದ ಬಳಿಕ ಅವರ ಹೇಳಿಕೆ ಮೇಲೆ ಮತ್ತೆ 7 ಜನ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸ್ತಾರೆ. ಬಂಧನಕ್ಕೆ ಒಳಪಡಿಸಿದ ಸಂದರ್ಭದಲ್ಲಿ ದರ್ಶನ್ ಅವರ ಪಾತ್ರ ಮತ್ತು ಪವಿತ್ರ ಗೌಡ ಇವರಿಬ್ಬರ ಪಾತ್ರದ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪೊಲೀಸರು ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಯಾಕೆಂದ್ರೆ ಶೆಡ್ ನಲ್ಲಿ ಇಟ್ಟಾಗ ಅಂದ್ರೆ ಚಿತ್ರದುರ್ಗದಲ್ಲಿ ಆತನನ್ನ ಪಿಕ್ ಮಾಡ್ತಾರೆ. ಆತನನ್ನ ಪಿಕ್ ಮಾಡ್ಲಿಕ್ಕೆ ಪ್ರಮುಖವಾಗಿ ಅವ್ರು ಬಳಸುವಂತ ಅಸ್ತ್ರ ರಘು ಅಂತೇನೋ, ರಾಘವೇಂದ್ರ ಅಲಿಯಾಸ್ ರಘು ಅಂತೇನೋ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದ್ದಾನೆ. ಆತ ಒಂದು ಮಹಿಳೆಯ ಹೆಸರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೊಳ್ಳುವಂಥದ್ದು, ಈತನ ಜೊತೆಯಲ್ಲಿ ನಿರಂತರವಾಗಿ ಮೆಸೇಜ್ ಅನ್ನ ಮಾಡುವಂಥದ್ದು, ನಿರಂತರವಾಗಿ ಮೆಸೇಜ್ ಅನ್ನ ಮಾಡಿ ಆತ ಮನೆಗೆ ರೇಣುಕಾಸ್ವಾಮಿ ಮನೆಯಿಂದ ಹೊರಗಡೆ ಬರೋ ರೀತಿಯಲ್ಲಿ ಆತ ಮಾಡ್ಕೊಳ್ತಾನೆ. ಅದಾದ ನಂತರ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಪಿಕಪ್ ಅನ್ನ ಮಾಡ್ಕೊಳ್ತಾರೆ. ಪಿಕಪ್ ಅನ್ನ ಮಾಡಿಕೊಂಡು ಅದಾದ ಬಳಿಕ ಬೆಂಗಳೂರಿನ ಶೆಡ್ ಏನಿತ್ತು ಅಂದ್ರೆ ಪಟ್ಟಣಗೆರೆಯ ಶೆಡ್ ಏನಿದೆ, ಶೆಡ್ಗೆ ಬಳಿಗೆ ಕರೆದುಕೊಂಡು ಬಂದು ಅಲ್ಲಿ ಹಲ್ಲೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಹಲ್ಲೆ ಮಾಡೋ ಸಂದರ್ಭದಲ್ಲಿ ಈ ಏನು ದರ್ಶನ್ ಇರ್ಬೋದು ಮತ್ತು ಪವಿತ್ರ ಗೌಡ ಇರ್ಬೋದು ಅವರಿಬ್ರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ತಪ್ಪೊಪ್ಪಿಗೆನ ಆರೋಪಿಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳು ಮತ್ತು ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಆ ಹೇಳಿಕೆಗಳು ದಾಖಲಾಯಿತು. ದಾಖಲಾದ ಬಳಿಕ ಈಗ ಪವಿತ್ರ ಗೌಡ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಅವರನ್ನ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಂದ್ರೆ 74ನೇ SMM ಕೋರ್ಟ್ ನ್ಯಾಯಾಧೀಶರೇನಿದ್ದಾರೆ ಅವರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಅದಾದ ಬಳಿಕ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ಯಾಕೆಂದ್ರೆ ಬೆಳಗ್ಗೆ ಅವರನ್ನ ಮೈಸೂರಿಂದ ಪಿಕ್ ಮಾಡ್ಕೊಂಡು ಇಲ್ಲಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶೆಡ್ನ ಹಾಜರಾಗ್ಲಿ ಅಥವಾ ಅದನ್ನ ಪಿಕ್ ಮಾಡಿದಂತ ಜಾಗ ಇರ್ಬೋದು ಚಿತ್ರದುರ್ಗದಲ್ಲಿ ಇದ್ಯಾವುದು ಪ್ರಕ್ರಿಯೆಗಳಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.